ಅವರನ್ನು ಜಯಿಸುವುದು ದೇವಾನ ದೇವತೆಗಳಿಂದ ಆಗಲಾರದು. ಆದ್ದರಿಂದ ಕೃಪಾನಿಧಿಯಾದ ಶಂಕರನನ್ನು ಕುರಿತು ತಪಸ್ಸು ಮಾಡಲಿಕ್ಕೆ ಸರ್ವರು ಕೂಡಿಕೊಂಡು ಹಿಮಾಚಲಕ್ಕೆ ಹೋಗೋಣ ಎದ್ದೇಳುವಂತವರಾಗಿರಿ. ಮಣಿಮಲ್ಲಾಸುರರ ಹಾವಳಿಯನ್ನು ತಡೆಯಲಾರದೆ ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡಲಿಕ್ಕೆ ಹಿಮಾಚಲಕ್ಕೆ ಬರುತ್ತಿದ್ದರಾಗ ಇತ್ತಲಾಗಿ ಪರಶಿವನಾದ ಕೈಲಾಸನಾಥನ ಪಾರ್ವತಿ ಸಹಿತ ನಂದಿಯನ್ನು ಏರಿಕೊಂಡು ಹಿಮಾಚಲಕ್ಕೆ ಬರುತ್ತಿದ್ದರಾಗ ಹನುಮಣ್ಣ ಹನುಮಣ್ಣ ಅಂದೆ ಸಭಾದೊಳಗ ದೇವರು ಬಂದಾರ ಮಾತಾಡ್ಸಣಕ್ ಬರುವಂತನಾಗ್ಯಾರ. ದೇವ ಬಂದಾನ ದೇವರ ದೇವ ಬಂದಾನ ದೇವ ಬಂದಾನ ದೇವ ಬಂದಾನ ದೇವರ ದೇವ ಬಂದಾನ ದೇವ ದೇವ ಬಂದಾನ ನಮ್ಮ ಸ್ವಾಮಿ ಬಂದಾನ ದೇವ ಬಂದಾನ ನಮ್ಮ ಸ್ವಾಮಿ ಬಂದಾನ ರಕ್ಷಕ ಬಂದ ಪರಮಾತ್ಮ ಧರೆಗೆ ಬಂದ ದೇವ ಬಂದಾನ ದೇವ ದೇವ ಬಂದಾನ ದೇವ ತಾವುದಾರು ತಮ್ಮ ನಾಮವೇನು ಬೇಗನೆ ಹೇಳುವಂತವರಾಗಿರಿ. ಎಲೈ ಸಾರಥಿ, ನಮ್ಮ ನಾಮವೇನೆಂದರೆ ನೆಲ, ಜಲ, ಅಗ್ನಿ, ವಾಯು, ಆಕಾಶಗಳೆಂಬ ಐದು ತತ್ವಗಳಿಂದ ಒಲಿದು ಅನಂತ ಬ್ರಹ್ಮಾಂಡಂತರ್ಗತನಾಗಿ ಸೆಲೆ ಷಡ್ ವರ್ಗಗಳಿಗೊಂದು ಮೂರ್ತಿಯಾಗಿ ಶೋಭಿಸಿ ನಿಲ್ಲದು.
ಷಡಾಕ್ಷರ ಮಂತ್ರವನ್ನು ಪಠಿಸುವ ಭಕ್ತಾದಿಗಳಿಗೆ ಒಲಿದು ಅವರ ಇಷ್ಟವನ್ನು ಕೊಟ್ಟು ಸೆಲಿಲಣಿ ತಂಬಡಿಯಂ ಚಡಿಯೊಳಿಟ್ಟು ಶುಭವಾದ ಪ್ರಮತಾದಿಗಳ ಪಣಿಯಲ್ಲಿ ಬಸವಾದಿ ಭಕ್ತರ ಗಡಿಯಲ್ಲಿ ಕೈಲಾಸದಡಿಯಲ್ಲಿ ವಾಸವಾಗಿರುವಂತ ಮುಡ ಮೃತ್ಯುಂಜಯ ಮಹಾದೇವನೆಂದು ಕಡಲೆ ತಿಳಿಲೆ ಸೇವಕ ಸದ್ಭಾವಕ ಗೊತ್ತಾಯ್ತು ದೇವ, ಈ ಸಭಾಸ್ಥಾನಿಗೆ ಬಂದ ಕಾರಣ ಹೇಳುವಂತವರಾಗಿರಿ. ಎಳೆ ಸಾರಥಿ, ಸಾರಕರವಾದ ಕೈಲಾಸವನ್ನು ಬಿಟ್ಟು ಚಾರುತರವಾದ ಈ ಸಭಾ ಮಂದಿರಕ್ಕೆ ಅಟ್ಟಿ ಬಂದ ಕಾರಣವೇನೆಂದರೆ ಭೂರಿಭುವನ ಬ್ರಹ್ಮಾಂಡ ಸದ್ಭಕ್ತರ ಮನೋಬಯಕೆಯನ್ನು ಅವರ ತಾರತಮ್ಯವನ್ನು ಪೂರೈಸಿಕೊಡುವ ನಿಮಿತ್ತ ಇಲ್ಲಿಗೆ ಬೋರ್ಣವಾಯಿತು ಕಂಡಿಯೇ ಸಾರಥಿ. ತಾವುದಾರು, ತಮ್ಮ ನಾಮವೇನು? ಬೇಗನೆ ಹೇಳುವಂತವರಾಗಿರಿ. ಅಪ್ಪ ಸಾರಥಿ, ನಾವುದಾರೆಂದರೆ ಯಾವತ್ತು ಸುರ ನಿಖರ ಯಕ್ಷ ಗಂಧರ್ವಾದಿ ಮುನಿವರ್ಯರುಗಳಿಂದ ಅರ್ಚಿತವಾದ ಕೈಲಾಸನಾಥನ ಅರ್ಧಾಂಗಿ ಸೌಮಾಂಗಲ್ಯ, ಸೌಭಾಗ್ಯ ಸುಶೀಲಿ, ಸರ್ವಜ್ಞತೆ, ಆದಿಶಕ್ತಿ, ಗೌರಿ, ನಾರಾಯಣ ಎಂಬ ನಾಮದಿಂದ ಶೋಭಿಸುತ್ತಿರುವ ಪಾರ್ವತಾದೇವಿ ಎಂದು ತಿಳಿಯಪ್ಪ ಮಗನೇ ಚೆನ್ನಿಗನೇ. ಗೊತ್ತಾಯ್ತು ತಾಯಮ್ಮ, ಈ ಸಭಾಸ್ಥಾನಕ್ಕೆ ಬಂದ ಕಾರಣ ಹೇಳುವಂತವರಾಗಿರಿ. ಅಪ್ಪ ಸಾರಥಿ, ಈ ಸಭಾಸ್ಥಾನಕ್ಕೆ ಬಂದ ಅಂದವೇನೆಂದರೆ ಜಗದೀಶ್ವರನ ವಾಮಾಂಕಿತದಲ್ಲಿ ಸರ್ವಕಾಲ ಮಂಡಿತಳಾಗಿ ನಂಬಿದ ಭಕ್ತರ ಬಯಕೆಗಳನ್ನು ಪೂರ್ಣ ಮಾಡೋದಕ್ಕೋಸ್ಕರ ಇಲ್ಲಿಗೆ ಬೋರ್ಣವಾಯ್ತಪ್ಪ ಮಗನೇ ಚೆನ್ನಿಗನೇ. ಒಳ್ಳೆಯದು ತಾಯಿ, ಹಾಗೆ ಮಾಡುವಂತವರಾಗಿರಿ. ತಾವುದಾರು, ತಮ್ಮ ನಾಮವೇನು? ಬೇಗನೆ ಹೇಳುವಂತವರಾಗಿರಿ. ಎಲೈ ಸಾರಥಿ, ನಾವುದಾರೆಂದರೆ ಸುರ ಮುನಿಗಳಿಗೆ ಅವರ ಮೋಕ್ಷವನ್ನು ತೋರಿಸಿ 6 ಶಾಸ್ತ್ರಗಳನ್ನು ಮೀರಿ 6 ವರ್ಗಗಳನ್ನು ಕಟ್ಟಿ 3 ಕರ್ಮಗಳನ್ನು ಮೆಟ್ಟಿ ಮೀರಿದ ಅಷ್ಟಮದಗಳನ್ನು ಧ್ವಂಸ ಮಾಡಿ ಮೀರಿದ ಸಪ್ತ ವ್ಯಸನಗಳನ್ನು ಸುಟ್ಟು ಆದಿ ಅನಾದಿಯಿಂದ ಆದಿಮೂರ್ತಿಯಾಗಿ ಶ್ರೀ ಸದಾಶಿವನ ವಾಹನ ರೂಪನಾಗಿ ಮೆರೆಯುವ ಅನಂತ ಬ್ರಹ್ಮತಾದಿ ರುದ್ರಗಣ ಭದ್ರಗಣಕ್ಕೆ ಹಿರಿಯನೆಂದೆನಿಸಿ
ಮೆರೆಯುವ ನಂದೀಶ್ವರನೆಂಬ ವಿಧಾನವನ್ನು ಕೇಳಿಲ್ಲವೇನಯ್ಯ ಸಾರಥಿ? ಒಳ್ಳೆಯದು ದೇವ, ಈ ಸಭಾಸ್ಥಾನಕ್ಕೆ ಬಂದ ಕಾರಣ ಹೇಳುವಂತವರಾಗಿರಿ. ಎಲೈ ಸಾರಥಿ, ಈ ಸಭಾಸ್ಥಾನಕ್ಕೆ ಬಂದ ಕಾರಣವೇನೆಂದರೆ ಚಂದ್ರಧರನಿಗೆ ವಾಹನ ರೂಪನಾದದ್ದರಿಂದ ಅವರ ಪಾದ ಸೇವಾ ತತ್ಪರನಾಗಿ ಇಲ್ಲಿಗೆ ಬರಣವಾಯಿತು ಕಣ್ಣಯ್ಯ ಸಾರಥಿ. ಒಳ್ಳೆಯದು ದೇವ, ಹಾಗೆ ಮಾಡುವಂತವರಾಗಿರಿ. ಭೋ ಸೋಮಶೇಖರ, ಭೂಮಿಯಲ್ಲಿರುವ ಭಕ್ತರ ಲಕ್ಷಣಗಳೇನು ಮತ್ತು ಅವರವರ ಲಕ್ಷಣಗಳು ಹೇಗಿರುವವು ಇವುಗಳನ್ನೆಲ್ಲ ತಿಳಿಸಿ ತಮ್ಮ ಮಡದಿಯಳ ಮನಸ್ಸನ್ನು ಶಾಂತಗೊಳಿಸಬೇಕು ದೇವ ಭಕ್ತವತ್ಸಲ. ಹೇ ಗಿರಿರಾಜನ ಕುವರಿಯಾದ ಪಾರ್ವತಿಯೇ ಕೇಳು. ಭೂಮಿಯಲ್ಲಿರುವ ಭಕ್ತರ ಲಕ್ಷಣಗಳು ಹಾಗೂ ಅವರ ಗುಣಧರ್ಮವೇನೆಂದು ಕೇಳುತ್ತಿರುವೆ ಅಲ್ಲ. ನೀನು ಏನು ಅರಿಯದವಳಂತೆ ಕೇಳುತ್ತಿರುವೆ ಅಲ್ಲ. ಆದರೂ ಹೇಳುತ್ತೇನೆ, ಕೇಳುವಂತವಳಾಗು. ಅದೇನು ನಾಥ, ಹೇಳುವಂತವರಾಗಿರಿ. ಅದೇನೆಂದರೆ ಸರ್ವಾಂಗ ಲೇಪನದಿಂದ ತ್ರಿಪುಂಡ ಭಸ್ಮಧಾರಣರಾಗಿ ರುದ್ರಾಕ್ಷಾಭರಣ ಅಲಂಕೃತರಾಗಿ ಶಿವಪೂಜಾ ತತ್ವರಾಗಿರುವವರೇ ಭಾವ ಲಕ್ಷಣ. ಅವರು ತ್ರಿಕಾಲದಲ್ಲಿ ಉಮಾಮಹೇಶ್ವರ, ದಕ್ಷಿಣಮೂರ್ತಿ, ಶೂಲ, ಏಂಕಾದಿ, ಮೃಗಧರ, ನೀಲಕಂಠ, ಪಂಚಾಣನ, ಮೊದಲಾದ ನಾಮಗಳಲ್ಲಿ ಯಾವುದಾದರೂ ಒಂದು ಮೂರ್ತಿಯನ್ನು ನೆನೆಯುವರು. ನನಗಿಂತಲೂ ಅವರೇ ಶ್ರೇಷ್ಠರು. ತಿಳಿಯಿತೆ ಗಿರಿಜಾನಂದಿನಿ? ಹೇ ದೇವರಿಗೆ ದೇವನಾದ ಸದಾಶಿವನೇ, ಇನ್ನ ಭಕ್ತರ ಲಕ್ಷಣಗಳು ಮತ್ತು ಅವರ ನಡಾವಳಿಕೆಗಳನ್ನು ಕೇಳಿ ನನಗೆ ಪರಮ ಸಂತೋಷವಾಯಿತು. ಅಂತ ಭಕ್ತರನ್ನು ಕಾಪಾಡೋ ಭಾರವು ಭಕ್ತ ವಾತ್ಸಲ್ಯನೆಂಬ ಬಿರುದುಳ್ಳ ತಮಗೆ ಯೋಗ್ಯವಾಗಿರುವುದರಿಂದ ಅವರನ್ನು ಕಾಪಾಡುವ ಭಾರವು ತಮ್ಮನ್ನೇ ಕೂಡಿರುವುದ ಯಾ ತ್ರಿಶೂಲಧರನೇ. ಹೇ ತ್ರಿಯಕ್ಷಕನೇ ವಿರೂಪಾಕ್ಷನೇ, ನಿನ್ನ ಮಹಿಮೆಯನ್ನು ವರ್ಣಿಸಲು ಸಹಸ್ರ ನಾಲಿಗೆಯುಳ್ಳ ಆದಿಶೇಷನಿಂದಲೂ ಅಸಾಧ್ಯ. ಹೇ ವಿರೂಪಾಕ್ಷನೇ, ಅಂತ ಭಕ್ತರನ್ನು ರಕ್ಷಿಸದೆ ದುರ್ಲಕ್ಷ್ಯದಿಂದ ಬಿಟ್ಟಿದ್ದೇ ಆದರೆ ಅವರನ್ನು ರಕ್ಷಿಸುವರ್ಯಾರು? ಜಗದ್ರಕ್ಷಕನಾದ ನೀನಲ್ಲದೆ ಮತ್ಯಾರಿರುವರೆಯ ದೇವ ದಿವ್ಯ ಪ್ರಭಾವ. ಹೇ ಪರ್ವತರಾಜನ ತನುಜಳದ ಪಾರ್ವತಿಯೇ ಕೇಳು. ಹಿಂದೆ ಹೇಳುವಂತವರು
ಹೇಳುವಂತವರಾಗಿರಿ. ಹಿಂದೆ ನಾನು ನಿನ್ನ ಲಗ್ನವಾಗುವ ಕಾಲದಲ್ಲಿ ನಾನು ತಪಸ್ಸು ಮಾಡಿದಂತ ಹಿಮಾಚಲ ಪರ್ವತದಲ್ಲಿ ಯಾರೋ ನನ್ನನ್ನು ಕುರಿತು ಧ್ಯಾನ ಮಾಡುತ್ತಾ ತಪಸ್ಸಿಗೆ ಕುಳಿತಿರುವರು. ಅವರ ಧ್ಯಾನವನ್ನು ಕೇಳಿ ನನ್ನ ಚಿತ್ತ ಚಂಚಲವಾಗಿರುವುದು. ಕಾರಣ ಅವರಿದ್ದಲ್ಲಿಗೆ ಹೋಗಿ ಅವರಿಗೆ ಬಂದಂತ ಕಷ್ಟವನ್ನು ಪರಿಹರಿಸುವುದಕ್ಕೆ ಹಿಮಾಚಲಕ್ಕೆ ಹೋಗೋಣ ಹೇಳುವಂತವರಾಗಿ. ಹೇ ದೇವ ನೀಲಕಂಠನೇ, ತಮ್ಮ ಅಪ್ಪಣೆಯ ಪ್ರಕಾರ ಸರ್ವರು ಹಿಮಾಚಲಕ್ಕೆ ಹೋಗೋಣ, ನಡೆಯಿರಿ. ಎಲೆ ನಂದೀಶ್ವರನೇ, ಆದಿ ಅನಾದಿಯಿಂದ ಆದಿ ಮೂರ್ತಿಯಾಗಿ ಅನಂತ ಬ್ರಹ್ಮತಾದಿ ರುದ್ರಗಣ ಭದ್ರಗಣಕ್ಕೆ ಹಿರಿಯನೆಂದೆನಿಸಿ ಮೆರೆಯುವ ನಂದೀಶ್ವರನೇ, ನಿನ್ನ ಅಭಿಪ್ರಾಯ ಏನಿರುವುದು ಬಿತ್ತರಿಸೆಯ ಭಕ್ತ ಶ್ರೇಷ್ಠನೇ. ಹೇ ದೇವರ ದೇವರಾದ ಮಹಾದೇವರೇ, ತಮ್ಮ ಅಪ್ಪಣೆಯ ಪ್ರಕಾರ ಹಿಮಾಚಲಕ್ಕೆ ಹೋಗೋಣ ಎದ್ದೇಳುವಂತವರಾಗಿ. ಜಣತೋಂ ತಕಂ ಜಣತೋಂ ತಕಂ ಜಣತೋಂ ತಕಂ ಜಣತಾ ದಯತೋಂ ತಕಂ ಜಣತಾ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಜಯ ಜಯ ನಮಃ ಪಾರ್ವತೀಪತಿ ಶಿವರ ಮಹಾದೇವ. ಎಲೈ ಅಮರಾಧಿಪನ ಇಂದ್ರ ಮತ್ತು ಮುನಿಗಳೇ, ನನ್ನನ್ನು ಕುರಿತು ತಪಸ್ಸು ಮಾಡಲಿಕ್ಕೆ ಕಾರಣವೇನು? ಬೇಗನೆ ಹೇಳುವಂತವರಾಗಿರಿ. ಅಯ್ಯ ಭಕ್ತಾದಿಗಳಿರ, ನಿಮಗೆ ಜಯವಾಗಲಿ, ಮೇಲೆ ಕೇಳುವಂತವರಾಗಿರಿ. ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುವೆನು. ಎಲೈ ಅಮರಾಧಿಪನ ಇಂದ್ರ, ನನ್ನನ್ನು ಕುರಿತು ತಪಸ್ಸು ಮಾಡಲಿಕ್ಕೆ ಕಾರಣವೇನು? ಬೇಗನೆ ಹೇಳುವಂತವನಾಗು. ಅಸುರರ್ಭಟವನ್ನ ಉಸುರಲಾರೆವು ನಾವು. ವಿಸುಜಾಕ್ಷಾನೇ ನೀವು, ವಿಸುಜಾಕ್ಷಾನೇ ನೀವು, ಕರುಣಿಸೋ ದೇವ.
ನಾನು ಆ ಮುನಿಗಳನ್ನು ರಕ್ಷಿಸುವುದಕ್ಕಾಗಿ ಆ ರಕ್ಕಸರುಗಳ ಯುದ್ಧಕ್ಕೆ ಹೋಗಲು ಆ ರಕ್ಕಸರು ನನ್ನನ್ನು ಯುದ್ಧದಲ್ಲಿ ಸೋಲಿಸಿ ಎಲ್ಲ ಸಕಲ ಸಂಪತ್ತನ್ನು ಸೆಳೆದುಕೊಂಡು ಹೋದರು. ನಮ್ಮನ್ನು ಕಾಪಾಡಬೇಕು ದೇವಾ. ಎಲೈ ಅಮರಾಧಿಪನದ ಇಂದ್ರ ಮತ್ತು ಮುನಿಗಳೇ, ಹೇಳುವಂತವರಾಗಿರಿ. ಇನ್ನು ನೀವು ನಿಶ್ಚಿಂತೆಯಿಂದ ಇರುವಂತವರಾಗಿರಿ. ಆ ಮಣಿಮಲ್ಲಾಸುರೆಂಬ ದೈತ್ಯರು ಘೋರವಾದ ತಪಸ್ಸನ್ನು ಮಾಡಿ ನರಮಾನವರಿಂದ ಮರಣವಾಗದಂತೆ ಬ್ರಹ್ಮನಿಂದ ವರವನ್ನು ಪಡೆದಿರುವರು. ಕಾರಣ ನನ್ನ ವಾಹನವಾದ ನಂದೀಶ್ವರನಿಂದ ಆ ಮಣಿಕಾಸನು ಸಂಹಾರ ಮಾಡಿಸಿ ಅವನ ಅವಯವಗಳಿಂದ ವರವನ ವೇಷವನ್ನು ಧಾರಣ ಮಾಡಿಕೊಂಡು ಮಲ್ಲಾಸುರನ್ನು ಸಂಹರಿಸಿ ನಿಮಗೆ ಬಂದಂತ ಕಷ್ಟವನ್ನು ಪರಿಹರಿಸುತ್ತೇನೆಯಾ ಭಕ್ತಾದಿಗಳಿರ? ಹಾಗೆ ಮಾಡುವಂತವರಾಗಿರಿ. ಅಯ್ಯ ಭಕ್ತಾದಿಗಳಿರ, ನೀವು ನಿಮ್ಮ ಸಂಸ್ಥಾನಕ್ಕೆ ಹೋಗುವಂತವರಾಗಿರಿ. ದೇವ ತಮ್ಮ ಅಪ್ಪಣೆಯ ಪ್ರಕಾರ ಹಾಗೆ ಮಾಡುತ್ತೇವೆ. ಹೇಗೆ ವಾಮಾಂಬರಿತಳದ ಪಾರ್ವತಿಯೇ ಕೇಳು. ಏನು ನಾಥ ಹೇಳುವಂತವರಾಗಿರಿ. ತಟ್ಟಣೆ ನಂದೀಶ್ವರನಿಂದ ಆ ತುಡುಗನದ ಮಣಿಕಾಸುರ ಸಂಹಾರ ಮಾಡಿಸಿ ಅಲ್ಲ ಅವನ ಮಲ್ಲಾಸುರನ್ನು ಸಂಹರಿಸುತ್ತೇನೆ. ನೀನು ನನ್ನ ಸಂಗಡ ವರವಿ ವೇಷವನ್ನು ಧಾರಣ ಮಾಡಿಕೊಂಡು ಬರುವಂತವಳಾಗು. ಹೇ ದೇವ ನೀಲಕಂಠನೆ, ತಮ್ಮ ಅಪ್ಪಣೆಯ ಪ್ರಕಾರ ಶುಭ್ರವಾದ ಕಂಬಳಿಯನ್ನುಟ್ಟು ಕಂಚಿಕವನ್ನು ತೊಟ್ಟು ತಮ್ಮ ಸಂಗಡನೆ ಬರುತ್ತೀನಿ ಮತ್ತು 4 ವೇದಗಳನ್ನು 4 ನಾಯಿಗಳನ್ನಾಗಿ ಮಾಡಿಕೊಂಡು ಹೋಗೋಣ, ನಡೆಯಿರಿ. ಎಲೈ ನಂದೀಶ್ವರನೇ, ಆ ರಕ್ಕಸರ ಕೂಡ ಯುದ್ಧ ಮಾಡುವುದಕ್ಕೆ ಹೋಗೋಣ ತೇಳುವಂತವನಾಗು. ಹೋಗೋಣ ಎದ್ದೇಳುವಂತವರಾಗಿ ಅಮ್ಮಮ್ಮ, ನಿನ್ನನ್ನು ಕೊಲ್ಲುವುದಕ್ಕೆ ಮಲ್ಲನಾಗಿ ನಿಂತಿರುವೆನು. ತಾಳಿಕೊಳ್ಳಲು ಮಬ್ಬುದಾನವ ಎಲ್ಲವೋ ತುಡುಗ ಹೇಳುತ್ತೇನೆ, ಕೇಳುವಂತ ಹೋಗು. ಬಲವನ್ನು ತೋರುವ ನಿನ್ನ ಛಲವನ್ನು ಬಿಟ್ಟು ಬಿಡು. ನಿನ್ನ ಕುಲವನ್ನು ನಾಶ ಮಾಡಲೆಂದೆ ನಿನ್ನೊಡನೆ ಯುದ್ಧಕ್ಕೆ ಬಂದಿರುವೆನು. ತುಡುಗ ಯುದ್ಧಕ್ಕೆ ಆಗುವುದು ಹೋಗು. ಅದೇನದು ಹೇಳುವುದು ಬಗಳ ಬಗಳ ಮೂರ್ಖ. ನನ್ನ ಹಸ್ತದಲ್ಲಿ ರೋಗಿ ಅಸ್ತ್ರದಿಂದ ನುಚ್ಚು ನುಚ್ಚಾಗಿ ಕಡಿದು ಬಿಡುತ್ತೇನೆ. ಬಗಳ ಬಗಳ ಅಮ್ಮಮ್ಮ, ಯುದ್ಧಕ್ಕೆ ಎದುರಾಗುವಂತವನು ತುಡುಗ ಯುದ್ಧಕ್ಕೆ ಆಗುವಂತ
ಹೆಣ್ಣು ತಡವೆತ್ತಕ್ಕೆ ಇವನ ಚರ್ಮದ ನಿಲುವಿಂಗಿನ ಮಾಡಿ ಧರಿಸುವೆ, ಇವನ ಹೊಟ್ಟೆಯನ್ನು ಟೋಣಿ ಮಾಡುವೆ, ಇವನ ದೇವರು ಡಮರುಗ ಮಾಡಿಕೊಳ್ಳುವೆನು, ಇವನ ಮಸ್ತಕವನ್ನು ಬುದ್ದಲಿಕೆ ಮಾಡಿ ಇವನ ಬಾಯನ್ನು ಗಂಟೆ ಮಾಡಿ ಧರಿಸುವೆ, ಇವನ ದಂತುಗಳನ್ನು ಕಿತ್ತು ಕವಡಿ ಸರವನ್ನು ಮಾಡಿ ಕೊಳ್ಳಲು ಹಾಕಿಕೊಂಡು ಇವನ ನರಗಳಿಂದ ಸರಪಳಿಯನ್ನು ಮಾಡಿ ನನ್ನ ಡೋಣಿಗೆ ಹಾಕಿಕೊಂಡು ವರವನ ವೇಷವನ್ನು ಧಾರಣ ಮಾಡಿಕೊಂಡು ಮಲ್ಲಾಸರು ಸಂಹಾರ ಮಾಡಲಿಕ್ಕೆ ರಣದಿನ ಸಂಹಾರ ಮಾಡಲಿಕ್ಕೆ ಹೊಗಳ ಎದ್ದೇಳುವಂತವನು ಈ ಸಭಾಸ್ಥಾನವನ್ನು ಕುರಿತು ರಣದೇವಿ ಯಾವ ಪ್ರಕಾರ ಬರ್ತಾಳಂದ್ರೆ ಸಭಾದೊಳ ಮಹಾರಾಣಿಯರು ಬಂದ್ರ ಮಾತೃಷ್ಣ ಕೊರಂತನಾಗರ ಬರಕ ಬೇಕ ಬಂಗಿ ಬಂಗಾರ ಗಿಡ ಕಂಡೆ ಸೋಳೇರ ಬಂಗಿ ಬಂಗಿ ಬಂಗಾರ ಗಿಡ ಕಂಡೆ ಬಂಗಿ ತುರಗರ ಬಂಗೆ ದೂರ ಕ್ಯಾರಗ ಮಾರೋ ಬಂಗೆ ತುರಗ ಹುಡುಗಿ ಗಂಡ ತುರಗೆ ನಂದೈತೆ ಬಂಗೆ ಬಂಗೆ ಮಹಾರಾಣಿಯರು ಬಂದ್ರ ಮತ್ ಮದುವೆ ಆಗ್ಬೇಕಂದಲ್ಲ ಮದುವೆ ಪಾಡೈತ್ ನೋಡದ ಕನ್ಯೆ ಹುಡುಕಾಗತ್ತಿದ್ದಿ ಮಸ್ತ ಕನ್ಯೆ ಹುಡುಕಿ ಬಿಡು ಮತ್ ನನಗೆ ಮಸ್ತ ಕನ್ಯೆ ಹುಡುಕಿ ಅಂದ್ರೆ ಐತ್ ನೋಡ ಕನ್ಯೆ ಭಾರಿ ಬಾಯಿ ತಗದು ನುಂಗಿ ಬಿಡ್ತಂದ್ರ ಮುಗದ ಹೋತ ಹಂಗೇನಿಲ್ಲ ಕನ್ಯೆ ನನಗೆ ಹಂಗೇಂತಿಲ್ದಾಗ ನಿನ್ ಕಡೆ ಹೊಂದ್ಕೊಂತದ ಭಾರಿ ಹೊರ ಐತಿವ ಕನ್ಯೆ ನಿನ್ಗ ಸಾಕಯ್ಯಪ್ಪ ಯಾಕೆ ಕನ್ಯೆನು ಬೇಡ ಏನ್ ಬೇಡ ನೋಡ್ಬಿಟ್ಟೆ ಯಾಕೆ ಮಾತಾಡ್ಸಕ್ಕೆ ಹೆದರಿಕೆ ಬರಕತ್ತೈತೆ ಯಾಕೆ ಯಾಕೆ ಏನ ಹೆಂಗ ಅಂತ ಯಾಕ ಏನ್ ಯಾಕಂತೀವಿ ಮರ ಕನ್ಯೆ ನನಗದ
ಕುಂತರ 4 ಮಂದಿ ಅವ್ವಾರ ರುಗ್ಳ್ಯಾರ ನನಗೆ ಏ ಉಗುಳದಂತಗ ಆಕಿನ ಮದರ್ಸಿ ನೋಡ ಒಡಕ ತೆಂಗಿನ ಕಾಯಿ ಕೊಬ್ಬರಿ ನನಗ ಚಿಪ್ಪು ನಿನಗ ತಾವುದಾರು ತಮ್ಮ ನಾವೇನು ಬೇಗನೆ ಹೇಳುವಂತವ್ರಾಗಿ ರಣದೇವಿ ಎಂದು ತಿಳಿಯಲೇ ಏ ಹನುಮ ನೆಟ್ಟ ಮಾತಾಡ್ಸರು ಯಪ್ಪ ಏನ್ ನೆಟ್ಟಗೆ ಮಾತಾಡ್ತೀಯೋ ಮಾರಾಯ ಹೊಗ್ಗ ನೀನ ಗೊತ್ತಾಯ್ತು ತಾಯಿ ಈ ಸಭಾಸ್ಥಾನಕ್ಕೆ ಬಂದ ಕಾರಣ ಹೇಳುವಂತವ್ರಾಗಿರಿ ನಮ್ಮ ಅಣ್ಣನಾದ ಮಣಕಾಸುರನನ್ನು ಯಾರೋ ಕೊಂದಿರುವರು ಅವರನ್ನು ಹುಡುಕುತ್ತಾ ಬರ್ತೀರಾ ಸಾರಥಿ ಇಲ್ಲಿ ನರಮಾನವರ ವಾಸನೆ ಕಂಡು ಬರುವುದಲ್ಲ ಅವರು ಅವರನ್ನು ತಿಂದು ರಕ್ತವನ್ನು ಕುಡಿದು ಧರನೆ ಹೇಗೆ ಬಿಡುತ್ತೇನೆ ಅಲ್ಲಿ ಯಾರೋ ಬರುವಂತೆ ಬರಲಿ ಬರಲಿ ಅವರು ಬಂದರೆ ಕೆಟ್ಟ ರಕ್ಷಿ ಹೇಳ್ತಾರೆ ಕೇಳುವಂತವಳಾಗು ಕೆಟ್ಟರ ಕಸಿ ಕೇಳ ಕಸಿ ಕೇಳು ನಿನ್ನ ಹೆಸರು ಬಂದ ಕುಟ್ಟಿ ಹಾಕುವೆ ನಾನು ಎಲೆಯೆಲ್ಲ ಕುಟ್ಟಿ ಹಾಕುವೆ ನಾನು ಪಡೆದು ಹಾಕುವೆ ನಾನು ನಾನು ನಿನ್ನಲ್ಲಿಗೆ ಬರಲಿಕ್ಕೆ ಕಾರಣವೇನೆಂದರೆ ಈ ಹಿಮಗಿರಿಯಲ್ಲಿ ಸಂಚಾರ ಮಾಡುತ್ತಿರಲು ವೇಳೆ ಆದಿದ್ದರಿಂದ ನಿನ್ನಲ್ಲಿ ಉಳಿದುಕೊಳ್ಳಲು ಬಂದಿದ್ದೇನೆ. ನನಗೂ ಸ್ವಲ್ಪ ಎಂಬು ಕೊಡುವಂತವಾಗಿ ಯಾರು ಅಂಜಿಕೆ ಇಲ್ಲದೆ ದಟ್ಟವಾದ ಘೋರವಾದ ಅರಣ್ಯದಲ್ಲಿ ಹೇಗೆ ಬಿಡುತ್ತೇನೆ ಎಲ್ಲವೋ ಹರಕ ಕೊಂಬಳಿ ಹೊರಗೆ ಹೊರಟ ಬರುವ ನನ್ನ ಅಣ್ಣನನ್ನು ಕೊಂದಿರುವುದು ಅಮ್ಮ ಬಂದಿರುವುದೇ ಈ ರಕ್ಕಸಿಗಳ ಕಟ್ಟಿಗಕ್ಕೆ ಆಹುತಿಯಾಗಬೇಡ ತತ್ತಕ ಜನ ತೋತಕ ಜನ ತೀರ್ಥಕ ಜನತ ತೋತಕ ಜನ ತೀರ್ಥಕ ಜನ ತೋತಕ ಜನತ ದಯ ತೋತಕ ಜನತ ಕಟ್ಟ ಕಡೆಗೆ ಅಂತಕರ ಪಟ್ಟಣವನ್ನು ಸೇರಿದವು. ಎಣ್ಣೆಗೆ ತಡ ಮಲ್ಲಾಸರು ಸಂಹಾರ ಮಾಡಲಿಕ್ಕೆ ಹೋಗೋಣ.
ರೋಷದಿಂದ ನಮ್ಮಡೆ ಯುದ್ಧಕ್ಕೆ ಬರುತ್ತಿರುವನು ಅವನನ್ನು ಸಂಹಾರ ಮಾಡಲಿಕ್ಕೆ ನೀವುಗಳು ಸಿದ್ಧರಾಗಿರಿ. ಮತ್ತು 4 ವೇದಗಳನ್ನು ನಾಯಿಗಳನ್ನಾಗಿ ಮಾಡಿಕೊಂಡು ಯುದ್ಧಕ್ಕೆ ಹೋಗೋಣ ಹೇಳುವಂತವರಾಗಿರಿ. ಹೇ ದೇವ ನೀಲಕಂಠನೆ, ತಮ್ಮ ಅಪ್ಪಣೆಯ ಪ್ರಕಾರ 4 ವೇದಗಳನ್ನು 4 ನಾಯಿಗಳನ್ನಾಗಿ ಮಾಡಿಕೊಂಡು ಹೋಗೋಣ, ನಡೆಯಿರಿ. ನಡೆಯಿರಿ. ನೀನು ಯಾರ ಅಂಜಿಕೆ ಇಲ್ಲದೆ ಓರ್ವನೇ ಬಂದು ಸಿಕ್ಕಿರುವೆಯಲ್ಲ. ಎಲ್ಲವೋ ಭಂಡ ನನ್ನ ಕುಕ್ಷಿಯಿಂದ ನನ್ನ ಕಕ್ಷಿಯನ್ನು ಬಗೆದು ಮೇಕ್ಕಿದ ಭೂತಗಣಕ್ಕೆ ಹಬ್ಬದ ಊಟವನ್ನು ಮಾಡಿಸುತ್ತೇನೆ. ಹುಡುಗ ಇದ್ದಕ್ಕೆ ಅದ್ರ ಹೋಗುವಂತವನು ಹಬ್ಬ ಹೊಗಳು ಮೂರ್ಖ ಸುರಲೋಕವನ್ನು ಪಕ್ಕು ಸುರ ನಾರಿಯರು ಸೆರೆ ಹಿಡಿದು ಹರಿಪರಿಯಿಂದ ಮಾನಭಂಗ ಮಾಡಿದ ಪರ್ಯಾಯವೇನು? ಹೊಗಳು ಮೂರ್ಖ ಯುದ್ಧಕ್ಕೆ ರಾಗುವಂತವು ನಾವು ಅನ್ನ ತಮ್ಮನನ್ನು ಕೊಂದನೆಂದು ಹೊಮ್ಮು ಬಂದಿರುವುದೇ. ಹೊಗಳುವಂತವು ತುಡುಗ ನಿನ್ನ ಶಿರವನ್ನು ಹರಿದು ಅಮ್ಮಮ್ಮ ಹಣ ಮಂಡಲಕ್ಕೆ ಬಾವುದಿಯನ್ನು ಕೊಡುತ್ತೇನೆ. ಹುಡುಗ ಇದ್ದಕ್ಕಿದ್ರೆ ಹೋಗುವಂತವನು ಎಷ್ಟು ಮಾತಾಡಿಯೋ ಭ್ರಷ್ಟ, ಈ ಗೊರವಿ ಅಟ್ಟಹಾಸದ ಗುಟ್ಟನ್ನು ಅರಿತು ಯುದ್ಧ ಮಾಡುವಂತವನಾಗಲು ತುಡುಗಧನ್ವ ಮನ ಬಂದಂತೆ ಚೀರಾಡುವ ನೋರಿಮಣಿ ಅನ್ನ ತಮ್ಮನನ್ನು ಕೊಂದನೆಂದು ಹೊಮ್ಮು ಬಂದಿರುವುದೇ. ಒಮ್ಮೆ ಕುಲುಕಿದರೆ ಸೊಮ್ಮನೆ ಸೋಯಿವಿ. ದುಷ್ಟ ಪಂಡ ಸ್ತ್ರೀಯಳೆ, ನಿನ್ನ ಎದೆ ಗುಂಡಿಗೆಯನ್ನು ಸೀಳಿ ಅಯ್ಯೋ ನಿನ್ನ ಕಂಡ ಮಾಂಸವನ್ನು ತಿಂದು ತರನೆ ತೇಗಿ ಬಿಡುತ್ತೇನೆ. ಯುದ್ಧಕ್ಕೆ ಎದುರು ಹೋಗುವಂತವಳು ಶಾಂತವಾಗು. ನಿನ್ನ ಅಬ್ಬರ ಕೇಳಿ ಪೃಥ್ವಿ ಅಲ್ಲಲ ಕಲ್ಲಲವಾಗುವುದು. ನೀನು ಸ್ವಲ್ಪ ಶಾಂತವಾಗು. ಹೇ ಮಲ್ಲಾಸುರನ ಮರಣವು ನನ್ನ ಹಸ್ತೆಯಿಂದಲೇ ಆಗಬೇಕಾಗಿದೆ. ಇವನಿಂದಲೇ ನಮ್ಮ ಕರ್ತು ನಡೆಯಬೇಕಾಗಿದೆ. ಇವನ ಸಂಗಡ ನಾನು ಯುದ್ಧ ಮಾಡುತ್ತೇನೆ. ನೀನು ಸ್ವಲ್ಪ ಶಾಂತವಾಗು. ಹೇ ದೇವ ನೀಲಕಂಠನೆ, ತಮ್ಮ ಮಾತಿಗೆ ಪ್ರತ್ಯುತ್ತರ ಉಂಟೆ? ತಮ್ಮ ಅಪ್ಪಣೆ ಪ್ರಕಾರ ಹಾಗೆ ಮಾಡುವಂತವರಾಗ್ರಿ. ಎಲ್ಲವೋ ಮಲ್ಲಾಸುರನೇ, ಕತ್ತಿಗೇಡಿಯಾದ ಕತ್ತಿಗೇಡಿ ರಕ್ಕಸ ಬಾಣವು ಸೊಕ್ಕೇರಿ ರಕ್ಷಿಸದವನು ಲಕ್ಷ್ಯಕ್ಕೆ ತಾರದೆ ಉಕ್ಕಿ ಮಿಕ್ಕಿ ಕತ್ತಲಿಗೆ ಲೆಕ್ಕಕ್ಕೆ ಸಮಾನವಾಯಿತು. ಪಂಡ ಹೊಗಳು ಮೂರ್ಖ ರಣಮಂಡಲದಲ್ಲಿ ಮಂಡಿಗೆ ಕೈ ಹಚ್ಚಿ ದಂಡಿನ ಕಡೆಗೆ ನೋಡಿದರೆ ಅಲ್ವಾ ಪ್ರಾಣವನ್ನು ಹಿಂಡಿ ಖಂಡಕಾರವಲ್ಲದ ಮಾರ್ತಾಂಡ ನನಗೆ ದಂಡಿಸಿ ಬಿಡುವನು. ಪಂಡ ನೋಡುವಂತವು ನಾವು ಯಾವೋ ಮಂಗನಂತಿರುವ ಬೆಂಕಿ ಮಾನವ ಬೆಂಕಿ ತಿಂದವರಂತೆ ಗೊಂಗು ಹಿಡಿದು ಹೀಗೇಕೆ ಹೋರಾಡಿ ಅಲ್ಲೆಲ್ಲವೋ ಭಂಡ ತಡ ಮಾಡದೆ ಯುದ್ಧಕ್ಕೆ ಹೋಗುವಂತವನು
ಕಾಯಿಗಳು ಕಡಿದು ನನ್ನ ಪ್ರಾಣವನ್ನು ಹೀರಿಬಿಟ್ಟವಲ್ಲ. ಈ ನಾಯಿಗಳು ಯಾರು? ಈ ಗೊರವನು ಯಾರು? ಯಾರಾಗಿರಬಹುದು? ಎಲ್ಲವೂ ತ್ರಿಪುರಾಂತಕನ ಶಿಕ್ಷೆಗೆ ಪಾತ್ರ ಅಪ್ರಬುದ್ಧ ದಾನವ. ಏಕೋ ಈ ತ್ರಿಶೂಲದಿಂದ ಏನಿನ ಸೂತ್ರ ದೇವನು ಛತ್ರ ಮಾಡಿಬಿಡ್ತೇನೆ, ನೋಡುವಂತವನಾಗು. ಆಹಾ, ಈ ನಾಯಿಗಳು ಕಚ್ಚಿದಾಕ್ಷಣವೇ ಮರುವಿನ ಮಾಯ ಹೋಗಿ ಅರು ಉತ್ಪನ್ನವಾಯಿತಲ್ಲ. ಈ ಗೊರವನ ಪಾದ ಪರ್ಶದಿಂದ ನನಗೆ ಜ್ಞಾನೋದಯವಾಯಿತು. ಇವನು ಗೊರವನಲ್ಲ, ಸಾಕ್ಷಾತ್ ಪರಮೇಶ್ವರನೇ ಗೊರವನ ವೇಷದಿಂದ ಬಂದಂತೆ ಕಾಣುತ್ತದೆ. ಹೇ ದೇವ, ನಾನು ಅರಿಯದೆ ಮಾಡಿದ ತಪ್ಪನ್ನು ಕ್ಷಮಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕು. ದೇವಾ ಮಹಾನುಭಾವ. ಓಹೋ ಮೂರ್ಖ, ಈಗ ನಿನ್ನ ಪಂಥವು ತೀರಿತೆ, ಈಗ ನಿನಗೆ ಜ್ಞಾನ ಉದಯವಾಯಿತೆ. ಮಲ್ಲಾಸುರನೇ, ನಿನ್ನ ಸ್ತೋತ್ರಕ್ಕೆ ಮೆಚ್ಚಿ ನನ್ನ ನಿಜ ರೂಪವನ್ನು ನೋಡಿ ತೋರಿಸುತ್ತೇನೆ, ನೋಡುವಂತವನಾಗು. ಹೇ ಶಂಭೋ ಶಂಕರ, ನಿನ್ನ ನಿಜ ರೂಪವನ್ನು ಕಂಡು ಕೃತಾರ್ಥನಾದೆನು. ನಿನ್ನ ಪಾದ ಸ್ಪರ್ಶದಿಂದ ನನಗೆ ಧ್ಯಾನೋದಯವಾಯಿತು. ಹೇ ದೇವ, ಹಿಂದಕ್ಕೆ ಅಂಧಕಾಸುರನ ಎದೆ ಮೇಲೆ ನಾಟ್ಯವಾಡಿದಂತೆ ನನಗೂ ಆ ಸುಖವನ್ನು ಕೊಡು. ಇದು ಅಲ್ಲದೆ ಸಾವಿಜ ಪದವಿಯನ್ನು ಕೊಡಬೇಕು ದೇವಾ ಮಹಾನುಭಾವ. ಆಗಲಿ ಮಲ್ಲಾಸುರನೇ, ನಿನ್ನ ಅಪೇಕ್ಷೆಯಂತೆ ನಿನ್ನ ಎದೆಯ ಮೇಲೆ ನಾಟ್ಯವನ್ನಾಡಿದರು. ದೇವತೆಗಳು ಪುಷ್ಪ ಮಳೆಗರೆದರು, ನಿನಗೆ ಸಾವಿಜ ಪದವಿಯನ್ನು ಕೊಡುತ್ತೇನೆ. ಆದರೆ ಈ ಮಾಯಾ ಶರೀರವನ್ನು ಈ ಧರಣಿ ಮೇಲಿಸು, ನಾನು ಇದೇ ಸಪ್ತಗಿರಿಯಲ್ಲಿ ನೆಲೆಸುವೆನು. ನೀನು ನನ್ನ ಪಾದದಡಿಯಲ್ಲಿತ್ತು ನನ್ನ ಸಂಗಡಲ್ಲೇ ಪೂಜೆನಾಗು. ಹಲೋ ಮಲ್ಲಾಸುರನೇ ಮತ್ತು ನನ್ನ ಭಕ್ತರು ಮೊದಲು ನಿನ್ನ ನಾಮವನ್ನು ನೆನೆದು ನಂತರ ನನ್ನ ನಾಮವನ್ನು ಕೊಂಡಾಡಲಿ. ತಿಳಿಯುತ್ತಲೇ ಮಲ್ಲಾಸುರನೇ? ಹೇ ಶಂಭೋ ಶಂಕರ, ನಾನಿನ್ನು ಉಳಿಯಲಾರೆ. ಅಯ್ಯ ಧರ್ಮಸುತರೇ, ಕ್ರೂರ ಕರ್ಮಿಗಳಾದ ಮಣಿಮಲ್ಲಾಸುರರು ರಣರಂಗದಲ್ಲಿ ಮಾಡಿದರು. ನೀವಿನ್ನು ನಿರ್ಭೀತರಾಗಿರಿ. ನಿಮ್ಮ ನಿಮ್ಮ ಸಂಸ್ಥಾನಕ್ಕೆ ಹೋಗಿ ಮೊದಲಿನಂತೆ ಪೂಜೆ, ಭಜನೆ, ಜಪ, ತಪ, ಹೋಮ, ಹವನ, ಯಜ್ಞ, ಯೋಗ, ಅಗ್ನಿಹೋತ್ರಗಳನ್ನು ಆಚರಿಸುತ್ತಾ ನಿಮ್ಮ ನಿಮ್ಮ ಸತಿ ಸುತರೊಡನೆ ಸುಖ ಸೌಖ್ಯದಿಂದ ಬಾಳಿರಿ. ಮತ್ತು ಮುನಿಗಳೇ, ಸರ್ವ ಭಕ್ತರೇ ಕೇಳಿರಿ. ಮಾರ್ಗಶಿರ ಶುದ್ಧ ಷಷ್ಠಿ ತಿಥಿ ಭಾನುವಾರ ಚಂದ್ರನು ಶತತಾರ ನಕ್ಷತ್ರದಲ್ಲಿರುವಾಗ ನಾನು ವಟ ವೃಕ್ಷದಡಿಯಲ್ಲಿ ಲಿಂಗ ರೂಪದಲ್ಲಿ ಕಾಣಿಸಿಕೊಳ್ಳುವೆನು. ಆ ಲಿಂಗವನ್ನು ಭಕ್ತಿಯಿಂದ ಪೂಜಿಸಿದರೆ ನಿಮಗೆ ಇಷ್ಟಾರ್ಥ ಸಿದ್ಧಿಯಾಗಿ ನಾನು ಸಂತೋಷನಾಗುವೆನು. ಮತ್ತು ಗಿರಿಜವು ಮಾಲತಿಯಾಗಿ, ಶ್ರೀಹರಿಯು ಹೆಗ್ಗಯ್ಯನಾಗಿ, ಷಣ್ಮುಖ ಗಣಪತಿ ಚಿಕ್ಕಯ್ಯ ದೊಡ್ಡಯ್ಯರಾಗಿ, ಘೃತಮಾರಿ ಮತ್ತು ಭಕ್ತ ಮಣಿಕನು ಅಶ್ವವಾಗಿ, ಮಲ್ಲನ ಶಿರವು ನನ್ನ ಪಾದದ ಕೆಳಗಿರುವಂತೆ ನಾನು ಶ್ರೀ ದೇವರ ಗುಡ್ಡದಲ್ಲಿ ವಾಸಿಸುವೆನು. ಅಶ್ವಿನಿ ಶುದ್ಧ ನವಮಿಯಲ್ಲಿ ಲೋಕಕ್ಕೆ ಆಗು ಹೋಗುಗಳ ಭವಿಷ್ಯವನ್ನು ಹೇಳುವೆನು. ಮುಂದೆ ವರ್ಷ ಕಾಲದಲ್ಲಿ ಶ್ರೀ ದೇವರ ಗುಡ್ಡದ ದೇವರ ಮಂದಿರದ ಶಿಖರದಲ್ಲಿ ನಕ್ಷತ್ರ ರೂಪದಲ್ಲಿ ದರ್ಶನ ಕೊಟ್ಟು ನನ್ನ ಕುರು ತೋರಿಸುವನು. ಮುಂದೆ ಮಾಲತಿಯೊಡನೆ ಮೈಲಾರಕ್ಕೆ ಬಂದು ಭಕ್ತರ ಉದ್ಧಾರಕ್ಕಾಗಿ ಮಾಘ ಬಹುಳ ಬೀದಿಗೆ ದಿವಸ ಕಾಣಿಕೆ ಹೇಳುವೆನು. ಅಂದಿನ ಪುಣ್ಯ ದಿವಸಕ್ಕೆ ಮೈಲಾರ ಹುಣ್ಣಿಮೆ ಎಂದು ಕರೆದು ನನ್ನನ್ನು ಪೂಜಿಸಿರಿ. ಅಯ್ಯ ಭಕ್ತಾದಿಗಳರ, ಹರಿಹರರಾದ ನಾವಿರುವರು ಕೂಡಿಕೊಂಡು ವಾಸಿಸುವುದರಿಂದ ಆ ಸ್ಥಾನಕ್ಕೆ ಮೈಲಾರ ಎಂದು ಹೆಸರು ಬೀರುವುದು. ಅಲ್ಲಿ ಅಗಮ್ಯ ರೂಪದಲ್ಲಿರುವನು. ಆ ಲಿಂಗಕ್ಕೆ ಭಕ್ತಿಯಿಂದ ಪೂಜಿಸಿದರೆ ನಿಮಗೆ ಇಷ್ಟಾರ್ಥ ಸಿದ್ಧಿಯಾಗುವುದು. ಮತ್ತು ಅಭಿಷೇಕ ಮಾಡಿದ ಜಲವು ಒಂದು ಹಣಿಯೂ ಸಹ ಹೊರಗೆ ಹೋಗದಂತೆ ಪಾತಾಳಕ್ಕೆ ಸೇರುವುದು. ಇದು ಕಲಿಯುಗದಲ್ಲಿ ನನ್ನ ಕುರು. ತಿಳಿಯುತ್ತನೆಯ ಭಕ್ತಾದಿಗಳಿರ? ಅಯ್ಯ ಭಕ್ತಾದಿಗಳಿರ, ನಾನು ಮತ್ತು 7 ಕೋಟಿ ದೇವತೆಗಳು ಕೂಡಿಕೊಂಡು ಈ ರಾಕ್ಷಸರನ್ನು ಸಂಹಾರ ಮಾಡಿದ್ದಕ್ಕಾಗಿ ನಮ್ಮನ್ನು 7 ಕೋಟಿ ಎಂದು ಜಯಘೋಷ ಮಾಡುವಂತವರಾಗಿರಿ. 7 ಕೋಟಿ 7 ಕೋಟಿ 7 ಕೋಟಿ 7 ಕೋಟಿ 7 ಕೋಟಿ 7 ಕೋಟಿ ಚಾಂಗ್ಮಲೋ ಚಾಂಗ್ಮಲೋ ಚಾಂಗ್ಮಲೋ. ಶ್ರೀ ಬಸವೇಶ್ವರ ದೊಡ್ಡಾಟದ ಮಂಡಳಿಯವರಿಗೆ, ಶ್ರೀ ಬಸವೇಶ್ವರ ದೊಡ್ಡಾಟ ಮಂಡಳಿಯವರಿಗೆ
ಕಲಿಕೇರಿ ತಾಂಡದ ರಮೇಶ್ ಸರ್ ಅವರು ಅಶೋಕ್ ಹನುಮಂತಪ್ಪ ಕ್ವಾಟಿ ಈತನೂ ಸಹಿತ ರಾಜ್ಯ ಮಟ್ಟದ ಒಂದು ನಾಟಕ ಸ್ಪರ್ಧೆಯಲ್ಲಿ ಇರ್ಬೋದು, ದೊಡ್ಡಾಟದಲ್ಲಿ ಸಹಿತ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದುಕೊಂಡ ವಿದ್ಯಾರ್ಥಿ ಅಶೋಕ್ ಹನುಮಂತಪ್ಪ ಕ್ವಾಟಿ. ಬಾಕ್ಸ್ ಪ್ಯಾಕ್ ಗಂಟಲು ಕೆರೆತ ಕಟ್ಟಿದ ಮೂಗು ಚಂದ್ರು ಪಕ್ಕೀರಪ್ಪ ಗೋರಕ್ನವರ ಇವರು ನಾನು ನಾಗರಾಜ್ ಶಿವಾನಂದಪ್ಪ ಕಮ್ಮ ಈತ ನನ್ನ ಕೈಯಲ್ಲಿ ಕಲಿತಂತ ವಿದ್ಯಾರ್ಥಿ, ಈಗ ಇಂಜಿನಿಯರ್ ಆಗಿ ಬೆಂಗಳೂರಿನಲ್ಲಿ ಏನು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್ CS ಮರಳಿ ಅವರು ವೇದಿಕೆ ಬರಬೇಕು. ಸಾವಿರ ಮಠ ಅವರು ವೇದಿಕೆ ಬರಬೇಕು. ಪೃಥ್ವಿರಾಜ್ ಬಡಗೇರಿ ಅವರು ವೇದಿಕೆ ಬರಬೇಕು. ಚಂದ್ರು ಸಂಗಪ್ಪ ಉಲ್ಲಾಳಪ್ಪ ಜೋಗಾಂಡ್ ನನ್ನ ಆತ್ಮೀಯ ಶಿಷ್ಯ, ಅನೇಕ ನಾಟಕ ದೊಡ್ಡಾಟಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿ ವೀರೇಶ್ ರುದ್ರಪ್ಪ ಜೋಗ. ಸುಭಾಷ್ ಹಲಂನವರು ಈಗಾಗಲೇ ಇಲ್ಲಿ ಚಂದ್ರಪ್ಪ ಬಿಜೆಂತ್ರಿ ಈಗಾಗಲೇ ಮಲಗುಂದ್ ಬಾಳಂಬಿಡದವರು ಇವರು ಸಹ ಹೆಚ್ಚಿನವರು. ರಾಮಣ್ಣ ಮಲಗುಂದ್, ಜಗದೀಶ್ ಶಾನಗಲ್ ನನ್ನ ಆತ್ಮೀಯರಲ್ಲಿ ಒಬ್ಬರಾಗಿರ್ತಕ್ಕಂಥ ಇರ್ಬದ್ರಪ್ಪ ಸಾಕಿರ್